ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳುತ್ತಾರೆ, ಯಥಾ ಮನಸ್ಸು ತಥಾ ವಾಚ, ಯಥಾ ವಾಚ ತಥಾ ಕರ್ಮ. ಅಂದರೆ ನೀನು ಏನು ಯೋಚನೆ ಮಾಡುತ್ತೀಯೋ ಅದನ್ನೇ ಮಾತನಾಡುತ್ತೀಯಾ, ನೀನು ಏನು ಮಾತನಾಡುತ್ತೀಯೋ ಅದೇ ನಿನ್ನ ಕರ್ಮವಾಗುತ್ತದೆ. ನಾವು ನಮ್ಮ ಮಕ್ಕಳಿಗೆ ನೀನು ಉದ್ಧಾರ ಆಗಲ್ಲ, ನೀನು ಹಾಳಾಗಿ ಹೋಗುತ್ತೀಯಾ, ನಿನಗೇನು ಬರಲ್ಲ, ನೀನು ದಡ್ಡ ಇದ್ದೀಯಾ, ನೀನು ಒಂದು ಕೆಲಸ ಮಾಡಲ್ಲ ಅಂತ ನಾವು ಪದೇ ಪದೇ ಮಕ್ಕಳಿಗೆ ಬೈಯುವುದರಿಂದ ಅವರು ಹೀಗೆ ಆಗುತ್ತಾರೆ. ಆದ್ದರಿಂದ ನಾವು ನಮ್ಮ ಮಕ್ಕಳಿಗೆ ಯಾವಾಗಲೂ ಬೆಳವಣಿಗೆಯ ಮಾತುಗಳನ್ನು ಮಾತ್ರ ಆಡಬೇಕು. ಒಂದು ಗಾದೆ ಇದೆ, ಬಾಯಲ್ಲಿ ಹೇಳಿದ್ದು ಬೆನ್ನಿಗೆ ಮೂಲ ಅಂತ. ಉದಾಹರಣೆಗೆ, ಕೆಲವೊಬ್ರು ತಮ್ಮ ಹತ್ರ ದುಡ್ಡಿದ್ರು ದುಡ್ಡಿಲ್ಲ ಅಂತ ಹೇಳೋದು, ತಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ರು ನಡೀತಾ ಇಲ್ಲ ಅಂತ ಹೇಳೋದು, ಆರಾಮಾಗಿದ್ರು ಆರಾಮಾಗಿಲ್ಲ ಅಂತ ಹೇಳೋದು, ತನ್ನಿಂದ ಮಾಡಲು ಸಾಧ್ಯ ಇದ್ರು ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳೋದು. ಅವರು ಹೀಗೆ ಹೇಳುವುದರಿಂದ ಇವರು ಕೂಡ ತಾವು ಏನು ಹೇಳುತ್ತಾರೋ ಅದೇ ಆಗುತ್ತಾರೆ. ಏಕೆ ಅಂದರೆ ಮಾತುಗಳಿಗೆ ಆ ಶಕ್ತಿ ಇದೆ. ಹೇಗೆ ಅಂತ ಸೈಂಟಿಫಿಕ್ ಆಗಿ ಹೇಳ್ತೀನಿ. ಜಪಾನ್ನ ವಿಜ್ಞಾನಿ ಡಾಕ್ಟರ್ ಮಸಾರೋ ಯಮೋಟೋ ಅವರು ಒಂದು ಅದ್ಭುತ ಪ್ರಯೋಗವನ್ನು ಮಾಡಿದರು. ಅವರು 2 ಗ್ಲಾಸುಗಳಲ್ಲಿ ಒಂದೇ ತರಹದ ನೀರನ್ನು ತೆಗೆದುಕೊಂಡರು. ಮೊದಲನೇ ಗ್ಲಾಸಿನಲ್ಲಿರುವ ನೀರಿಗೆ ಥ್ಯಾಂಕ್ ಯು, ಐ ಲವ್ ಯು ಅಂತಕ್ಕಂಥ ಉತ್ತಮವಾದ ಮಾತುಗಳನ್ನು ಆಡುತ್ತಿದ್ದರು. 2ನೇ ಗ್ಲಾಸಿನಲ್ಲಿರುವ ನೀರಿಗೆ ಯು ಫೂಲ್, ಐ ಹೇಟ್ ಯು ಅಂತಕ್ಕಂಥ ಕೆಟ್ಟ ಪದಗಳನ್ನು ಆಡುತ್ತಿದ್ದರು. ಕೆಲವು ದಿನಗಳ ನಂತರ ಆ ಗ್ಲಾಸಿನಲ್ಲಿರುವ ನೀರಿನ ಹನಿಗಳನ್ನು ಫ್ರೀಸ್ ಮಾಡಿ ಮೈಕ್ರೋಸ್ಕೋಪಿನಲ್ಲಿ ನೋಡಿದಾಗ ಇವರಿಗೆ ಅಚ್ಚರಿ ಉಂಟಾಯಿತು. ಥ್ಯಾಂಕ್ ಯು, ಐ ಲವ್ ಯು ಅಂತ ಒಳ್ಳೆಯ ಮಾತುಗಳನ್ನು ಆಡಿದ ಮೊದಲನೇ ಗ್ಲಾಸಿನಲ್ಲಿರುವ ನೀರಿನ ಹನಿಗಳು ಸುಂದರ ಹಿಮ ಕ್ರಿಸ್ಟಲ್ಗಳಂತೆ ಹೊಳೆಯುತ್ತಿದ್ದವು. ಯು ಫೂಲ್, ಐ ಹೇಟ್ ಯು ಅಂತಕ್ಕಂಥ ಕೆಟ್ಟ ಮಾತುಗಳನ್ನು ಆಡಿದ 2ನೇ ಗ್ಲಾಸಿನಲ್ಲಿರುವ ನೀರಿನ ಹನಿಗಳು ಅಸಹ್ಯ ಹಾಗೂ ವಿಕೃತ ಮಾದರಿಗಳನ್ನು ಹೊಂದಿದ್ದವು. ಮಾತುಗಳು ಕೇವಲ ಶಬ್ದವಲ್ಲ, ಮಾತಿಗೆ ನೀರು ಕೂಡ ಬದಲಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ನಮ್ಮ ದೇಹವು ಸುಮಾರು 70% ನೀರಿನಿಂದಲೇ ಕೂಡಿರುವುದರಿಂದ ನಾವು ಯಾವ ಮಾತುಗಳನ್ನು ಆಡುತ್ತೇವೋ ಅದೇ ರೀತಿ ನಮ್ಮ ಜೀವನ ರೂಪುಗೊಳ್ಳುತ್ತದೆ. ಆದ್ದರಿಂದ ಸ್ನೇಹಿತರೆ, ನಾವು ಯಾವಾಗಲೂ ಸತ್ಯವಾದ ಮಾತುಗಳನ್ನೇ ಆಡಬೇಕು ಮತ್ತು ಒಳ್ಳೆಯ ಮಾತುಗಳನ್ನೇ ಆಡಬೇಕು. ಅಪ್ಪಿತಪ್ಪಿಯು ನೆಗೆಟಿವ್ ಮಾತುಗಳನ್ನು ಹಾಗೂ ಕೆಟ್ಟ ಮಾತುಗಳನ್ನು ನಮ್ಮ ಮಕ್ಕಳಿಗಾಗಲಿ ಅಥವಾ ಬೇರೆಯವರಿಗಾಗಲಿ ಯಾವತ್ತೂ ಆಡಬಾರದು. ಏಕೆಂದರೆ ಒಂದು ಒಳ್ಳೆಯ ಮಾತಿನಿಂದ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಬದಲಾಯಿಸಬಹುದು. ಆದ್ದರಿಂದ ಸ್ನೇಹಿತರೆ, ನಾವು ಎಲ್ಲೇ ಇರಲಿ, ಯಾವುದೇ ಪ್ರದೇಶದಲ್ಲಿರಲಿ, ಹೇಗೆ ಇರಲಿ, ಮುತ್ತಿನಂತ ಬೆಳವಣಿಗೆಯ ಮಾತುಗಳನ್ನು ಮಾತ್ರ ಆಡಬೇಕು. ಇದರಿಂದ ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ದೇಶ ಕೂಡ ಬೆಳವಣಿಗೆ ಆಗುತ್ತದೆ. ಈ ಮಾತುಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.